ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ರಿ ವಾರ್ತಾ ಭಾರತಿ ಕ್ರಿಶ್ಚಿಯನ್. ಏನು ಇವತ್ತು ವಾರ್ತಾ ಭಾರತಿ ಒಂದು ಸ್ಥಳೀಯ ಸುದ್ದಿ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ನಾವೀಗ ಕೇರು ಮಾರುಕಟ್ಟೆಯ ಕೃಷ್ಣರಾಜೇಂದ್ರ ಪಾರ್ಕ್ ಬಳಿ ಇರ್ತಕ್ಕಂಥದ್ದು. ಜನಗಳ ರೆವಿನ್ಯೂ ದುಡ್ಡಲ್ಲಿ ಅಥವಾ ಟ್ಯಾಕ್ಸ್ ದುಡ್ಡಲ್ಲಿ ನಿರ್ಮಾಣ ಆಗುವಂತ ಪಾರ್ಕ್ಗಳು ಆ ಅಧಿಕಾರಿಗಳ ಅಸಡ್ಡೆಯಿಂದ ಯಾವ ಸ್ಥಿತಿಯನ್ನು ತಲುಪಿದೆ ಅನ್ನೋದನ್ನ ನಿಮಗೆ ಜೀವಂತ ತೋರಿಸ್ತೀನಿ ಅಥವಾ ಡೈರೆಕ್ಟ್ ನಾನು ಲೈವಲ್ಲೇ ತೋರಿಸ್ತೀನಿ. ನೋಡ್ಬೋದು, ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡ್ತಾರೆ, ನೀವು ದೃಶ್ಯಾವಳಿಗಳನ್ನ ನೋಡ್ತಾ ಇರ್ಬೋದು. ಸುಮಾರು ಕೇರ್ ಮಾರುಕಟ್ಟೆಯಿಂದ ಕೂಗಳತೆ ದೂರ ಅಥವಾ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಅದರಿಂದ ಕೂಗಳತೆ ದೂರ, ಟೌನ್ ಹಾಲ್ ಏನಿದೆ ಅಲ್ಲಿಂದ ಕೂಗಳತೆ ದೂರದಲ್ಲಿ ಒಂದು ಪಾರ್ಕ್ ಇರ್ತಕ್ಕಂಥದ್ದು. ಸುಮಾರು 2 ಎಕರೆಗೂ ಜಾಸ್ತಿ ವಿಸ್ತೀರ್ಣದಲ್ಲಿ ಈ ಪಾರ್ಕ್ ಇರ್ತಕ್ಕಂಥದ್ದು. ಆದ್ರೆ ಇದನ್ನ ಸುಸಜ್ಜಿತವಾಗಿ GBA ಅಥವಾ ಈ BBMP ಮೇಂಟೈನ್ ಮಾಡಿದ್ರೆ ಒಂದು ಒಳ್ಳೆ ಅಚ್ಚುಕಟ್ಟಾದ ಪಾರ್ಕ್ ಆಗ್ತಾ ಇತ್ತು. ಸಾರ್ವಜನಿಕರಿಗೆ ಸಂಜೆ ಹೊತ್ತು ವಾಕ್ ಮಾಡೋದಕ್ಕೆ, ಬೆಳಗ್ಗೆ ಹೊತ್ತು ವಾಕ್ ಮಾಡೋದಕ್ಕೆ ತುಂಬಾ ಅನುಕೂಲಕರವಾಗ್ತಾ ಇತ್ತು. ಆದ್ರೆ ಇವತ್ತು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಪಾರ್ಕ್ ಇರೋದನ್ನ ನೋಡ್ಬೋದು. ಇಲ್ಲಿ ನೋಡ್ಬೋದು, ಸುಲಭ ಶೌಚಾಲಯನ ಗಲೀಜು ನೀರನ್ನು ಕೂಡ ಈ ಕಡೆಗೆ ಬಿಟ್ಟು ಪಾರ್ಕ್ ಒಳ್ಳೆ ಕೆಸರು ಗದ್ದೆ ರೀತಿಯ ಆಗಿರ್ತಕ್ಕಂಥದ್ದು. ಜೊತೆಗೆ ಅಕ್ರಮ ಚಟುವಟಿಕೆಗಳು ಈ ರಾತ್ರಿ ವೇಳೆಯಲ್ಲಿ ನಡೀತವೆ ಅನ್ನೋ ಮಾಹಿತಿಗಳು ಸ್ಥಳೀಯರಿಂದ ಕೆಲವರಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಾರ್ವಜನಿಕರ ದುಡ್ಡನ್ನ ಬಳಸಿಕೊಂಡು ಪಾರ್ಕ್ ಅನ್ನ ಅಭಿವೃದ್ಧಿ ಮಾಡಿದ ಕಟ್ಟಿದಂತ ಸರ್ಕಾರಗಳು ಅಥವಾ ಆ ಸ್ಥಳೀಯ ಆಡಳಿತಗಳು ಇವತ್ತು ಅದೇ ಪಾರ್ಕ್ ಕೇವಲ ಒಂದು ಹಾಳು ಕೊಂಪೆಯಾಗಿ ಬಿದ್ದಿದ್ರು ಸಹ ಇದರ ಬಗ್ಗೆ ಗಮನ ಹರಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ದುರಂತ. ಇದು ಯಾವುದೋ ಸಿಟಿಯ ಬೆಂಗಳೂರಿನ ಹೊರವಲಯದಲ್ಲೂ ಅಥವಾ ಯಾವುದೋ ಮೂಲೆಯಲ್ಲಿಲ್ಲ, ಬದಲಾಗಿ ಬೆಂಗಳೂರಿನ ಹೃದಯ ಭಾಗ ಅಂತ ಕಳಿಸ್ಕೊಳ್ಳುವಂತ ಟೌನ್ ಹಾಲ್ ಇರ್ಬೋದು, ವಿಧಾನಸೌಧದಿಂದ ಇಲ್ಲಿಗೆ 2 ಕಿಲೋಮೀಟರ್ ಆಗುತ್ತೆ, ಹೈಕೋರ್ಟಿಂದ 2 ಕಿಲೋಮೀಟರ್ ಆಗುತ್ತೆ, ಟೌನ್ ಹಾಲಿಂದ ಕೇವಲ 500 ಮೀಟರ್ ಆಗುತ್ತೆ, ಕೇರು ಮಾರುಕಟ್ಟೆಯಿಂದ 150 ಮೀಟರ್ ಆಗುತ್ತೆ. ಹೀಗೆ ಸಿಟಿ ಸೆಂಟ್ರಲ್ ಇರ್ತಕ್ಕಂಥ ಒಂದು ಮೇನ್ ಹಬ್ ಇದೇ ಈ ರೀತಿಯಾಗಿ ಮೇಂಟೈನ್ ಆಗ್ತಾ ಇದ್ರೆ ಇದಕ್ಕೆ ಬೆಂಗಳೂರನ್ನ ಜಾಗತಿಕ ಸಿಟಿ, ಸಿಲಿಕಾನ್ ವ್ಯಾಲಿ ಅಂತ ಕರೆಯೋದ್ರಲ್ಲಿ ಏನು ನಿಜಾಂಶ ಇದ್ದಂಗೆ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳು ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ನಿಜಕ್ಕೂ ಯಾವುದೋ ಹಳ್ಳಿಗಳ ಕಡೆ ಇಷ್ಟೊಂದು ಪಾಳು ಬಿಟ್ಟಿರ್ತಕ್ಕಂಥ ಭೂಮಿಯು ಇಷ್ಟು ಕೆಟ್ಟದಾಗಿ ಇರಲ್ಲ, ಅಷ್ಟು ಕೆಟ್ಟದಾಗಿ ಈ ಭೂಮಿ ಇರ್ತಕ್ಕಂಥದ್ದು. ಸದ್ಯ ಏನು ಇದ್ರ ಬಗ್ಗೆ ಯಾಕೆ ಅಧಿಕಾರಿಗಳು ತಲೆ ಕೆಡಿಸ್ಕೊತಾ ಇಲ್ಲ, ಯಾಕೆ ಈ ಒಂದು ಪಾರ್ಕ್ ಅನ್ನ ನೀಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳಿದಾವೆ, ಸುಮಾರು ಮರಗಳಿದಾವೆ, ಸಾವಿರಾರು ಮರಗಳಿದಾವೆ. ಇದರಲ್ಲಿ ನಿಜಕ್ಕೂ ವ್ಯವಸ್ಥಿತವಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದೇ ಆದ್ರೆ ಇದು ಅದ್ಭುತವಾದ ಪಾರ್ಕ್ ಆಗುತ್ತೆ. ಸುಮಾರು 2 ಎಕರೆಗೂ ಜಾಸ್ತಿ ಇರ್ತಕ್ಕಂಥ ಪಾರ್ಕ್. ಆದ್ರೆ GBA ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇವತ್ತೊಂದು ಆಳು ಕೊಂಪೆ ಆಗಿರ್ತಕ್ಕಂಥದ್ದು ಈ ಒಂದು ಕೃಷ್ಣರಾಜೇಂದ್ರ ಪಾರ್ಕ್. ಆದ್ರೆ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ಕೊಳ್ತಾರ, ಈ ಒಂದು ನಗರದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಈ ಪಾರ್ಕ್ ಅನ್ನ ಪುನರುಜ್ಜೀವನಗೊಳಿಸ್ತಾರ ಅಥವಾ ಸಾರ್ವಜನಿಕರಿಗೆ ಒಂದು ಸೂಕ್ತ ಸ್ಥಳವನ್ನಾಗಿ ಮಾಡ್ತಾರ ಅನ್ನೋ ಪ್ರಶ್ನೆ ಇನ್ನು ಕಾಡ್ತಾ ಇರತಕ್ಕಂಥದ್ದು. ಏನೇ ಆಗ್ಲಿ, ಇಷ್ಟೊಂದು ಸುಭಿಕ್ಷವಾಗಿರ್ತಕ್ಕಂಥ ಸ್ಥಳವನ್ನ ಸಾರ್ವಜನಿಕರ ಉಪಯೋಗಕ್ಕೆ ಬರುವಂತೆ ಅಧಿಕಾರಿಗಳು ಮಾಡ್ಲಿ ಅನ್ನೋದಷ್ಟೇ ನಮ್ಮ ಆಶಯ. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು.